ನಮಸ್ಕಾರ. ಇವತ್ತಿನ ವಿಡಿಯೋ ಮಳೆಗಾಲದಲ್ಲಿ ಮೇಲಕ್ಕೆ ಹೋಗಬಹುದಾದ 5 ಷೇರುಗಳು ಸಂಶೋಧನೆ ನಡೆಸಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತ ದೇಶದಲ್ಲಿ ಇದೀಗ ಮಾನ್ಸೂನ್, ಮತ್ತೆ ನಮ್ಮ ದೇಶದಲ್ಲಿ ಉದ್ದ ಅಗಲಕ್ಕೂ ಒಳ್ಳೆಯ ಮಳೆ ಬರ್ತಾ ಇದೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಮಳೆ ಇಷ್ಟು ಪ್ರಬಲವಾಗಿರ್ಲಿಕ್ಕಿಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಎಲ್ ನಿನೋ ಎಫೆಕ್ಟ್. ಮಾನ್ಸೂನ್ ಬಂದಾಗ ಸಾಮಾನ್ಯವಾಗಿ ಕೆಲವು ಷೇರುಗಳು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗ್ತವೆ. ಇದು ಎಷ್ಟೋ ವರ್ಷದಿಂದ ನಡೆದು ಬಂದ ವಿಷಯ. ಯಾಕಂದ್ರೆ ಅವುಗಳಿಗೆ ನಾವು ಸೈಕ್ಲಿಕಲ್ ಸ್ಟಾಕ್ಸ್ ಅಂತ ಕರೀತೇವೆ. ಇವತ್ತು ನಾವು ಒಂದು 5 ಷೇರುಗಳ ಪಟ್ಟಿ ಮಾಡಿದ್ದೇವೆ. ಅದರ ಮೇಲೆ ನೀವು ಕೂಡ ಸಂಶೋಧನೆ ನಡೆಸಬೇಕಾಗುತ್ತೆ. ಯಾವ ತರದ ಷೇರುಗಳು ಅಂತಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಟ್ರ್ಯಾಕ್ಟರ್ಸ್, FMCG ಇತ್ಯಾದಿ. ಈಗ ನಿಮ್ಮ ಮುಂದೆ ಮೊದಲನೆಯ ಶೇರ್ ಕೋರಾಮಂಡಲ್ ಇಂಟರ್ನ್ಯಾಷನಲ್. ಸ್ಟಾರ್ಟ್ ಆಗಿದ್ದು 1960ರಲ್ಲಿ ಮುರುಗಪ್ಪ ಗ್ರೂಪಿಗೆ ಸೇರಿದಂತ ಶೇರು. ಇವರು ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಅವರ ಆಪರೇಷನ್ಸ್ ನಡೆಸ್ತಾರೆ. ಮೇಜರ್ ಪ್ರೊಡಕ್ಟ್ಸ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫಾರ್ ದ ಕ್ರಾಪ್. ನಿಮಗೆ ಅವರ ಪ್ರಾಡಕ್ಟ್ಗಳ ಚಿತ್ರವನ್ನು ಇಟ್ಟಿದ್ದೇನೆ. ಈಗ ಎರಡನೇ ಕಂಪನಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಇದು FMCG ಕಂಪನಿ. ಟಾಟಾಗೆ ಸೇರಿದ್ದು ವೈಡ್ ರೇಂಜ್ ಆಫ್ ಡೈಲಿ ಯೂಸ್ ಪ್ರಾಡಕ್ಟ್ಸ್ ವಿಚ್ ಆರ್ ಆಲ್ವೇಸ್ ಇನ್ ಡಿಮಾಂಡ್. ನಿಮ್ಮ ಮುಂದೆ ಅವರ ಎಲ್ಲ ಪ್ರಾಡಕ್ಟ್ಗಳ ಚಿತ್ರವನ್ನು ಕೂಡ ಇಟ್ಟಿದ್ದೇನೆ. ಈಗ ಮೂರನೆಯ ಕಂಪನಿ ರ್ಯಾಲಿಸ್ ಇಂಡಿಯಾ. ಸ್ಟಾರ್ಟ್ ಆಗಿದ್ದು 1948ಅಲ್ಲಿ, ಸಬ್ಸಿಡರಿ ಆಫ್ ಟಾಟಾ ಕೆಮಿಕಲ್ಸ್. ಇವರು ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್, ಹರ್ಬಿಸೈಡ್ಸ್, ಸಾಯಿಲ್ ಕಂಡೀಷನರ್ಸ್, ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್, ಸೀಡ್ ಡೆವಲಪ್ಮೆಂಟ್ ಅಂಡ್ ಪ್ರೊಡಕ್ಷನ್ ಮಾಡ್ತಾರೆ. ಅಲ್ಲದೇ ಇವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ಸ್ ಫಾರ್ ಗ್ಲೋಬಲ್ ಕಂಪನೀಸ್ ಕೂಡ ಮಾಡ್ತಾ ಇದ್ದಾರೆ. ಈಗ ರ್ಯಾಲಿಸ್ ಇಂಡಿಯಾ ಅವರ ಪ್ರಾಡಕ್ಟ್ಗಳ ಚಿತ್ರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ನಾಲ್ಕನೆಯ ಕಂಪನಿ ಎಸ್ಕಾಟ್ಸ್. ಸ್ಟಾರ್ಟೆಡ್ ಇನ್ 1960 ಇನ್ ಮುಂಬೈ ಬೈ HP ನಂದಾ. ಮೇಜರ್ ಪ್ರಾಡಕ್ಟ್ಸ್ ಅಗ್ರಿಕಲ್ಚರಲ್ ಮೆಷಿನರಿ, ಟ್ರ್ಯಾಕ್ಟರ್ಸ್ ಮತ್ತು ಫಾರ್ಮ್ ಎಕ್ವಿಪ್ಮೆಂಟ್. ಎಸ್ಕಾಟ್ ಅವರ ಪ್ರಾಡಕ್ಟು ನಮ್ಮ ದೇಶ ಅಲ್ಲದೆ ಇನ್ನೂ 40 ದೇಶಗಳಲ್ಲಿ ಸೇಲ್ ಆಗ್ತಾ ಇದೆ. ಈಗ ಎಸ್ಕಾಟ್ ಟ್ರ್ಯಾಕ್ಟರ್ನ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಐದನೆಯ ಕಂಪನಿ ನ್ಯಾಷನಲ್ ಫರ್ಟಿಲೈಸರ್ಸ್. ಇವರು ಪ್ರೊಡಕ್ಷನ್ ಅಂಡ್ ಮಾರ್ಕೆಟಿಂಗ್ ನೀಮ್ ಕೋಟೆಡ್ ಯೂರಿಯಾ, ಬಯೋ ಫರ್ಟಿಲೈಸರ್ಸ್ ಮತ್ತು ಅಲೈಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಲೈಕ್ ಅಮೋನಿಯಾ, ನೈಟ್ರಿಕ್ ಆಸಿಡ್, ಅಮೋನಿಯಂ ನೈಟ್ರೈಟ್, ಸೋಡಿಯಂ ನೈಟ್ರೈಟ್ ಇವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಇದು ಭಾರತ ಸರ್ಕಾರಕ್ಕೆ ಸೇರಿದ ಒಂದು ಕಂಪನಿ. ಈಗ ನಿಮ್ಮ ಮುಂದೆ ಒಂದು ಚಿತ್ರ ಇಟ್ಟಿದ್ದೇನೆ. ಏನೇನು ಪ್ರಾಡಕ್ಟ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ತೋರಿಸ್ಲಿಕ್ಕೋಸ್ಕರ. ಈಗ ನಾನು ಈ ವಿಡಿಯೋದಲ್ಲಿ ನಮೂದಿಸಿದ 5 ಕಂಪನಿಗಳನ್ನು ನೀವು ಗಮನಿಸಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಯಾಕಂತಂದ್ರೆ ಈ ಕಂಪನಿಗಳ ಸೇಲ್ಸು ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಬಾಕಿ ತಿಂಗಳುಗಳಿಗಿಂತ ಜಾಸ್ತಿ ಇರುತ್ತೆ. ಆದ್ದರಿಂದ ನನ್ನ ಸಲಹೆ ಏನು ಅಂತಂದ್ರೆ, ಒಂದು ಟ್ಯಾಬ್ಲರ್ ಕಾಲಮ್ ಮಾಡಿ ನೀವು ಆ ಷೇರುಗಳು ಬೇರೆ ಬೇರೆ ದಿನಾಂಕಗಳಲ್ಲಿ ಹೇಗೆ ಹೇಗೆ ಮೇಲಕ್ಕೆ ಹೋಗುತ್ತೆ ಅಂತ ನೋಟ್ ಮಾಡಿಕೊಂಡ್ರೆ ನಿಮಗೆ ಸೈಕ್ಲಿಕಲ್ ಸ್ಟಾಕ್ಸ್ ಯಾವ ರೀತಿ ಅಪ್ರಿಷಿಯೇಟ್ ಆಗುತ್ತೆ ಅಂತ ತಿಳಿದು ಬರುತ್ತೆ. ಅದಕ್ಕೋಸ್ಕರ ಒಂದು ಮಾಡೆಲ್ ಫಾರ್ಮ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾನು ಹೇಳಿದೆ ನೀವೆಲ್ಲರೂ ಕೂಡ ಈ ಕಂಪನಿಗಳ ಷೇರುಗಳನ್ನು ಒಂದಷ್ಟು ಅವಲೋಕನ ಮಾಡಬೇಕು. ನೀವು ಈ ಕಂಪನಿಗಳ ಷೇರುಗಳನ್ನು ಟ್ರ್ಯಾಕ್ ಮಾಡ್ತೀರಿ ಅಂತಂದ್ರೆ ದಯವಿಟ್ಟು ಟ್ರ್ಯಾಕ್ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.